ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿ ಸೀರೀಸ್ನಲ್ಲಿ ಅದರಲ್ಲೂ ನೆಕ್ಸ್ಟ್ ಕ್ವೆಶನ್ಸಿಗೆ ಮೂವ್ ಆನ್ ಆಗ್ತಾ ಇದ್ದೀನಿ. ಎಕ್ಸಸೈಸ್ 1.1 ಇನ್ ಎ ಪ್ರಾಬ್ಲಮ್ಸ್. ಓಕೆ, 13th ಪ್ರಾಬ್ಲಮ್ ಏನು ಹೇಳುತ್ತೆ ನೋಡೋಣ ಬನ್ನಿ. ಸೊ 13th ಪ್ರಾಬ್ಲಮ್, ಶೋ ದಟ್ ದ ರಿಲೇಷನ್ ಆರ್ ಡಿಫೈನ್ಡ್ ಇನ್ ದ ಸೆಟ್ ಆಫ್ all polygons, set A of all polygons as r equals p1 comma p2 such that p1 and p2 have same number of sides, is an equivalence relation. What is the set of all elements set of all elements in A related to the right angle triangle T with sides 3, 4 and 5. ಸೊ ಇಲ್ಲಿ ರಿಲೇಷನ್ ಕೊಟ್ಟಿದ್ದಾರೆ. ಸೊ p1, p2 ಇದೆ. ಸೊ ಅದು ಹೇಗೆ ಎಕ್ಸಿಸ್ಟ್ ಆಗಿದೆ, ಎರಡೂ ಕೂಡ ಸೇಮ್ ನಂಬರ್ ಆಫ್ ಸೈಡ್ಸ್ ಇರುವಂತಹ ಪಾಲಿಗನ್ಸ್ ಏನೇ ಇದರಲ್ಲಿ ಎಕ್ಸಿಸ್ಟ್ ಆಗಿದೆ. ಅಂದರೆ ಟ್ರಯಾಂಗಲ್ ಅಂತ ಹೇಳಿದ್ರೆ ಬರೀ ಟ್ರಯಾಂಗಲ್ಸ್ ಇದೆ, ಸ್ಕ್ವೇರ್ ಅಂತ ಹೇಳಿದ್ರೆ ಬರೀ ಸ್ಕ್ವೇರ್ಸ್ ಇದೆ, ಅಂದರೆ ಕ್ವಾಡ್ರಲ್ಯಾಟ್ರಲ್ಸ್ ಇದೆ. ಸೊ ಈ ರೀತಿ. ಓಕೆ, ಸೊ ಇದನ್ನು ನಾವು ಈಸಿಯಾಗಿ ಈಕ್ವಲೆನ್ಸ್ ರಿಲೇಷನ್ ಅಂತ ಪ್ರೂವ್ ಮಾಡ್ಬೋದು. ಸೊ ಇಷ್ಟು ನೀವು ಪ್ರಾಬ್ಲಮ್ಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ಇದು ಡೆಫಿನೆಟಾಗಿ ನೀವು ಮಾಡ್ತಾ ಹೋಗ್ತೀರಾ. ಸೊ p1 ಈಸ್ ರಿಲೇಟೆಡ್ ಟು ಇಟ್ ಸೆಲ್ಫ್. ಸೊ p1, p1 ಬಿಲಾಂಗ್ಸ್ ಟು r ಆಗಿರುತ್ತೆ. ಸೊ ಇದೇನು ಹೇಳುತ್ತೆ ಅಲ್ಲಿಗೆ ರಿಫ್ಲೆಕ್ಸಿವ್ ಅನ್ನೋದನ್ನ ಹೇಳ್ತಾ ಹೋಗುತ್ತೆ. ನಾನು ಸ್ವಲ್ಪ ಫಾಸ್ಟಾಗಿ ಹೇಳ್ತಾ ಹೋಗ್ತೀನಿ, ಯಾಕಂತ ಹೇಳಿದ್ರೆ ಈ ವಿಡಿಯೋದಲ್ಲಿ ಎಕ್ಸಸೈಸನ್ನು ಮುಗಿಸ್ಬೇಕು. ಯಾಕಂತ ಹೇಳಿದ್ರೆ ತುಂಬ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಾಗಾಗಿ ಇಷ್ಟೊಂದೆಲ್ಲ ಎಪಿಸೋಡ್ಸ್ ಆಯಿತು ಈ ಪರ್ಟಿಕ್ಯುಲರ್ ಎಕ್ಸಸೈಸ್ದು. ಹಾಗಾಗಿ ಸೊ ಇದು ರಿಫ್ಲೆಕ್ಸಿವ್. ಅದೇ ರೀತಿ ನಾವು p1, p2 ಬಿಲಾಂಗ್ಸ್ ಟು r ಆಗಿತ್ತು ಅಂತ ಹೇಳಿದ್ರೆ p2, p1 ಆಲ್ಸೋ ಬಿಲಾಂಗ್ಸ್ ಟು r ಅಂತ ಹೇಳ್ತೀವಿ. ಅಲ್ಲಿಗಿದು ಸಿಮೆಟ್ರಿಕ್ ಆಯ್ತು. ಓಕೆ, ಅದೇ ರೀತಿ p1, p2 and p2, p3 ಬಿಲಾಂಗ್ಸ್ ಟು r ಅಂತ ಹೇಳಿದ್ರೆ ಅಫ್ಕೋರ್ಸ್ ದಿಸ್ ಇಂಪ್ಲೈಸ್ p1, p3 ಆಲ್ಸೋ ಬಿಲಾಂಗ್ಸ್ ಟು r ಅಂತ ಆಯ್ತು. ಸೊ ದಿಸ್ ಇಂಪ್ಲೈಸ್ ಟ್ರಾನ್ಸಿಟಿವ್ ಅಂತ ಪ್ರೂವ್ ಮಾಡ್ದಂಗೆ ಆಯ್ತು. ಸೊ ಅಲ್ಲಿ ಇದೇನಾಯ್ತು, ಈಕ್ವಿವೆಲೆನ್ಸ್ ರಿಲೇಷನ್ ಆಯ್ತು. ಸೊ ಈಗ ನಾವು ನೆಕ್ಸ್ಟ್ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಸೈಡ್ಸ್ 3, 4, 5 ಅದರಲ್ಲೂ ರೈಟ್ ಟ್ರಯಾಂಗಲ್ಸ್ ಯಾವುದಕ್ಕೆಲ್ಲ ರಿಲೇಟ್ ಆಗಿದೆ ಅನ್ನೋದನ್ನು ಶೋ ಮಾಡಬೇಕು. ಹೇಗೆ ಶೋ ಮಾಡೋದು ಅಂತ ಹೇಳಿದ್ರೆ, ಸೊ ಟ್ರಯಾಂಗಲ್ಸ್ ಅಂತ ಹೇಳಿದ್ರೇನೆ 3 ಸೈಡ್ಸ್ ಇದೆ. ಸೊ ಅವು ಯಾವುದಕ್ಕೆ ರಿಲೇಟ್ ಆಗಿರುತ್ತೆ, 3 ಸೈಡ್ಸ್ ಇರೋಂತಹ ಪಾಲಿಗನ್ಸ್ಗೆನೆ ರಿಲೇಟ್ ಆಗಿರುತ್ತೆ. ಇಟ್ ಮೇ ಬಿ ಡಿಫ್ರೆಂಟ್ ಟೈಪ್ ಆಫ್ ಟ್ರಯಾಂಗಲ್. ಓಕೆ, ಇಲ್ಲಿ ಮೆಜರ್ಮೆಂಟ್ಸ್ ಏನಾರು ರಿಲೇಟ್ ಯಾವುದಕ್ಕಾಗಿರುತ್ತೆ, ಯಾವುದೆಲ್ಲ ಪಾಲಿಗನ್ಸ್ ಅಕಾರ್ಡಿಂಗ್ ಟು ಅವರ್ ರಿಲೇಷನ್, ಯಾವುದೆಲ್ಲ ಪಾಲಿಗನ್ಸ್ ವಿತ್ ದ ಸೈಡ್ 3 ಇರುತ್ತೋ ಅಂಥದ್ದಕ್ಕೆ ಇದು ರಿಲೇಟ್ ಆಗಿದೆ. ಸೊ ಅಲ್ಲಿಗೆ ರೈಟ್ ಆಂಗಲ್ ಟ್ರಯಾಂಗಲ್ ವಿತ್ ಮೆಜರ್ಮೆಂಟ್ 3, 4, 5 ಯಾವುದಕ್ಕೆ ರಿಲೇಟ್ ಆಗಿದೆ. ಮತ್ತು ಟ್ರಯಾಂಗಲ್ ಸಿ ಅಂತ ಹೇಳಿದ್ರೆ ಪಾಲಿಗನ್ ವಿತ್ ನಂಬರ್ ಆಫ್ ಸೈಡ್ಸ್ ಈಕ್ವಲ್ಸ್ 3 ಅನ್ನೋದಕ್ಕೆ. ಓಕೆ, ಸೊ ಈಗ ಈ ಪಾಯಿಂಟ್ಸ್ ಇಂಥದಕ್ಕೆ ರಿಲೇಟ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ನಾವು ಯೋಚನೆ ಮಾಡಿ ಹೇಳಬೇಕಾಗುತ್ತೆ. ಅಂತ ಹೇಳಿದ್ರೆ ಅಂದಾಜು ಮಾಡ್ಬೇಕು, ಪಾಯಿಂಟ್ಸ್ ಯಾವ ಥರ ಇದೆ ಕೊಟ್ಟಿರೋದು, ಅದರ ರಿಲೇಷನ್ಸ್ ಯಾವುದ್ರ ಜೊತೆ ಇರ್ಬೋದು ಅಂತ ನೀವೇ ಥಿಂಕ್ ಮಾಡಿ ಬರೆಯುವಂಥದ್ದಾಗಿದೆ. ನೀವು ಪ್ರಾಕ್ಟೀಸ್ ಮಾಡಿ ನಿಮಗೆ ಬಂದೇ ಬರುತ್ತೆ. ಓಕೆ, ಸೊ ಪ್ರಾಕ್ಟೀಸ್ ಮಾಡೋದು ಅಂತ ಹೇಳಿದ್ರೆ ನೋಡ್ಕೊಂಡು 10 ಸತಿ ಬರೆಯೋದಲ್ಲ, ನೋಡದೆ 10 ಸತಿ ಬರಿಬೇಕು. ಸೊ ಪದೇ ಮಾಡಬೇಕು ಹಾಗೆ. ಸೊ ನೆಕ್ಸ್ಟ್ ಒನ್, 14th one, let L be the set of all lines in xy plane and R be the relation in L defined as R equals L, L2 is such that L1 is parallel to L2. So R is the equivalence relation. So find the set of all lines related to the line y equals 2x plus 4. ಸೊ ಪ್ರೂವ್ ಮಾಡೋದು ಈಕ್ವಲೆನ್ಸ್ ರಿಲೇಷನ್ ಹೀಗೆ ಪ್ರೂವ್ ಮಾಡೋದು.
ಇಲ್ಲಿ ಇದು ಮಾತ್ರ ಚೇಂಜ್ ಆಗಿದೆ ಅಷ್ಟೇ, L1, L2 ಅಂತ ಪ್ರೂವ್ ಮಾಡೋದೆಲ್ಲ ಹೇಗೆ ಸೇಮ್ ಇದೇ ಹೀಗೆ ಪ್ರೂವ್ ಮಾಡಬೇಕು, ಅಷ್ಟು ಜನರಲ್ ಆಗಿ ಮಾಡಬೇಕು. ಸೊ ಮತ್ತೆ ಇದನ್ನು ತೋರಿಸಲ್ಲ, ನಾನು ಯಾವ ಪಾಯಿಂಟ್ಸ್ ಯಾವುದಕ್ಕೆ ರಿಲೇಟ್ ಆಗಿದೆ ಅನ್ನೋದನ್ನ ಮಾತ್ರ ಹೇಳ್ತೀನಿ. ಯಾವುದೆಲ್ಲ ಲೈನ್ಸ್ ಕೊಟ್ಟಿರೋ ಈಕ್ವೇಷನ್ನಿಗೆ ರಿಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು. ಲೈನ್ ಏನು ಕೊಟ್ಟಿದ್ದಾರೆ, L = 2x + 4 ಅನ್ನೋದಕ್ಕೆ ರಿಲೇಟ್ ಆಗಿದೆ ಅಂತ ಹುಡುಕಬೇಕು. ಸೊ ಈಗ ನಾವು ಒಂದು ನೆನ್ಪಿಟ್ಕೊಬೇಕು, ಪ್ಯಾರಲಲ್ ಲೈನ್ಸಿಗೆಲ್ಲ ಸ್ಲೋಪು ಸೇಮ್ ಸ್ಲೋಪ್ ಇರೋವಂಥ ಲೈನ್ಸ್ಗಳೇ ಎಕ್ಸಿಸ್ಟ್ ಆಗಿರುತ್ತೆ. ಸೊ ಈಗ ನಾನೊಂದು ಜನರಲ್ ಆಗಿರೋ ಒಂದು ಲೈನನ್ನು ಚೂಸ್ ಮಾಡ್ತೀನಿ ಅಂತಂದರೆ 2x + c. ಓಕೆ, ದಿಸ್ ಬಿಲಾಂಗ್ಸ್ ಟು ದ ಸೆಟ್ ಆಫ್ ಆಲ್, ನಮ್ಮ ರಿಲೇಷನ್ ಏನಿತ್ತು ಅದಕ್ಕೆ ಬಿಲಾಂಗ್ ಆಗ್ತಾ ಇದೆ. ಯಾವುದು, ಸಿ ಬಿಲಾಂಗ್ಸ್ ಟು ಇಲ್ಲಿ ರಿಲೇಷನ್. ಓಕೆ, ಸಾರಿ ಇದು ರಿಲೇಷನ್ ಅಲ್ಲ, ಇದನ್ನೊಂದು ಕಾನ್ಸ್ಟೆಂಟ್ ಅಲ್ವಾ, ರಿಯಲ್ ನಂಬರ್ಸ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಯಾವುದೆಲ್ಲ ಲೈನ್ಸ್ ಈ ಫಾರ್ಮ್ಯಾಟಲ್ಲಿ ಇರುತ್ತೋ, ಓಕೆ, ಇದು ಬದಲಾಗಲ್ಲ. ಇಲ್ಲಿ 2x ಅನ್ನೋದು ನಮ್ಮ ಸ್ಲೋಪ್. ಇದು ನಿಮಗೆ ನೋಡಿದ ತಕ್ಷಣ L = 2x + 4 ಅಂದರೆ y = mx + c ಅನ್ನೋ ಒಂದು ಫಾರ್ಮುಲಾ ಇದೆ. ಓಕೆನಾ, ಇಲ್ಲಿ m ಅನ್ನೋದೇನು ಸ್ಲೋಪ್ ಅಂತ ಹೇಳ್ತೀವಿ. ಇದು ನಿಮಗೆ ಗೊತ್ತಿತ್ತು ಅಂತಂದ್ರೆ ನಿಮಗೆ ಇದು ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ಯಾವುದೆಲ್ಲ ಲೈನ್ ಈ ಫಾರ್ಮ್ಯಾಟಲ್ಲಿ ಇರುತ್ತೋ 2 is ಫಿಕ್ಸ್ಡ್ ಅಲ್ಲಿ. ಓಕೆ, ಇಲ್ಲಿ ಚೇಂಜ್ ಆಗೋದು ಯಾವುದು, ಇದು ಮಾತ್ರ ಚೇಂಜ್ ಆಗುತ್ತೆ. ಸ್ಲೋಪ್ ಪ್ಯಾರಲಲ್ ಲೈನ್ಸ್ ಅಲ್ವಾ, ನಾನು ಹೇಳಿದಾಗ ಸ್ಲೋಪ್ ಎಲ್ಲಾದ್ರದ್ದು ಸೇಮೇ ಇರುತ್ತೆ ನೀವು ಎಷ್ಟೇ ಲೈನ್ಸ್ ತೊಗೊಂಡ್ರು. ಸೊ ಹಾಗಾಗಿ ಈ ಲೈನ್ ಈ ಫಾರ್ಮ್ಯಾಟಲ್ಲಿ ಯಾವುದೆಲ್ಲ ಲೈನ್ ಇರುತ್ತೋ ಆ ಲೈನ್ಗೆ ಈ ಲೈನ್ ರಿಲೇಟ್ ಆಗಿದೆ ಅಂತ ಹೇಳ್ಬೋದು ಹಾಗೆ. ಓಕೆ, ಸೊ ಇದೆಲ್ಲ ನೀವು ಥಿಂಕ್ ಮಾಡಿ ಬರೆಯುವಂಥದ್ದಾಗಿರುತ್ತೆ. ಸೊ 15th one, let R be the relation in the set 1, 2, 3, 4 given by R equals 1, 2, 2, 2, 1, 1, 4, 4, 1, 3, 3, 3 and 3, 2. Choose the correct answer from the following. R is reflexive and symmetric. ಅಂದರೆ ಆ ಥರ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ, ಯಾವ ಕಾಂಬಿನೇಷನ್ ರೈಟ್ ಅಂತ ನಾವು ಹೇಳಬೇಕು. ಇಲ್ಲಿ ನಮಗೆ ಜಸ್ಟಿಫೈ ಮಾಡಿ ಅಂತ ಕೇಳಿಲ್ಲ. ನೀವು ಜಸ್ಟಿಫೈ ಮಾಡಿ ಅಂತ ಕೇಳಿದ್ರೆ ನೀವು ಇದನ್ನೆಲ್ಲ ಮಾಡಿ ತೋರಿಸ್ಬೇಕಾಗತ್ತೆ. ಓಕೆ, ಸೊ ಇಲ್ಲಿ ಜಸ್ಟ್ ನಾನು ಓರಲ್ಲಿ ನಿಮಗೆ ಕನ್ವೆ ಮಾಡ್ತೀನಿ ಯಾಕೆ ಅಂತ ಹೇಳಿ. ಸೊ ನೀವು 4 ಎಲಿಮೆಂಟ್ಸ್ ಇದೆ, ರಿಫ್ಲೆಕ್ಸಿವ್ ಆಗೋದಕ್ಕೆ ಏನಾಗಬೇಕು, ಸೆಟ್ 4 1, 1, 2, 2, 3, 3, 4, 4 ಇದು 4 ಆರ್ಡರ್ಡ್ ಪೇರ್ಸ್ ಬೇಕಾ, 4 ಆರ್ಡರ್ಡ್ ಪೇರ್ಸ್ ಇದೆಯಾ ಅಂತ ಚೆಕ್ ಮಾಡಿ. ಇದೆ ಅಂತ ಹೇಳಿದ್ರೆ ರಿಫ್ಲೆಕ್ಸಿವ್ ಆಗತ್ತೆ. ನೆಕ್ಸ್ಟ್ 1, 2 ಇದೆ, 2, 1 ಇದೆಯಾ ಅನ್ನೋದನ್ನ ಗಮನಿಸಿ. ಓಕೆನಾ, ಕ್ವಶನಲ್ಲಿ. ಸೊ ಅಫ್ಕೋರ್ಸ್ ಇಲ್ಲ. ಸೊ ಹಾಗಾಗಿ ಇದು ಸಿಮೆಟ್ರಿಕ್ ಆಗಲ್ಲ. ಟ್ರಾನ್ಸಿಟಿವ್ ಆಗತ್ತಾ ನೋಡಿ, 1, 2 ಇದೆ. ಓಕೆ, 1, 2 ಇದೆ. 2, ಸಮಥಿಂಗ್ ಅನ್ನೋ ನಂಬರ್ ಇಲ್ಲ ಅಲ್ಲಿ. ಸೊ ಇದು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಇಲ್ಲಿ 2, 2 ಅನ್ನೋ ಥರ ಇದೆ. 1, 2, 2, 2 ಮತ್ತೆ 1, 2 ರಿಲೇಟ್ ಆಗಿದೆ ಅಲ್ವಾ, ಸೊ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಅದೇ ರೀತಿಯಲ್ಲಿ ಎಕ್ಸ್ಟ್ರಾ ಇನ್ನೊಂದೇನಿದೆ, 1, 3, 3, 3 ಇದೆ, ಮತ್ತೆ 1, 3 ರಿಲೇಟ್ ಆಗಿದೆ. ಅದೇ ರೀತಿ ನೋಡಿ ಅಲ್ಲಿ 1, 3, 3, 2 ಇದೆ, ಮತ್ತೆ 1, 2 ರಿಲೇಟ್ ಆಗಬೇಕು, ಅದಿದೆ. ಸೊ ಆ ಥರ ನೀವು ಚೆಕ್ ಮಾಡ್ತಾ ಹೋಗ್ಬೇಕು. 1, 2, 2, ಸಮಥಿಂಗ್ ಥರ ಇರೋ ಅಂತ ಆರ್ಡರ್ಡ್ ಪೇರ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ಚೆಕ್ ಮಾಡಬೇಕಾಗುತ್ತೆ. ಎಲ್ಲ ಕಾಂಬಿನೇಷನ್ಸ್ ಎಕ್ಸಿಸ್ಟ್ ಆಗಿ. ಸೊ ಇದು ನಿಮಗೆ ಟ್ರಾನ್ಸಿಟಿವ್ ಆಗುತ್ತೆ. ಸೊ ಇದು ರಿಫ್ಲೆಕ್ಸಿವ್ ಆ್ಯಂಡ್ ಟ್ರಾನ್ಸಿಟಿವ್ ಬಟ್ ನಾಟ್ ಸಿಮೆಟ್ರಿಕ್. ಓಕೆ, ಯಾವ ಆಪ್ಷನ್ ರೈಟ್ ಇದೆ, ಆಪ್ಷನ್ ಬಿ ಕರೆಕ್ಟ್ ಆಗಿದೆ. ಸೊ ಅದೇ ರೀತಿ 16th one ಕೂಡ, ಲೆಟ್ ಆರ್ ಬಿ ದ ರಿಲೇಷನ್ ಇನ್ ಅ ಸೆಟ್ n given by r equals a, b such that a equals to b minus 2. b is less greater than 6 ಅಂತ ಹೇಳಿದೆ. b ನ ನೀವು ಯಾವ ಥರ ಚೂಸ್ ಮಾಡಬೇಕು, 6ಗಿಂತ ಜಾಸ್ತಿ ಇರೋ ಥರ ಚೂಸ್ ಮಾಡಬೇಕು. ಸೊ ಅದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಬರುತ್ತೆ. ಅಲ್ಲಿ ಅವರು ಆರ್ಡರ್ಡ್ ಪೇರ್ ಕೊಟ್ಟಿದ್ದಾರೆ, ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಬೇಕಾಗತ್ತೆ. ಸೊ 2 ಈಕ್ವಲ್ಸ್, ಇದನ್ನ ಸ್ವಲ್ಪ ಮಾಡಿ ತೋರಿಸ್ತೀನಿ.
ಸೊ ಎ ಈಕ್ವಲ್ಸ್ ಬಿ ಮೈನಸ್ 2 ಇದೆ. ಬಿ ಏನಾಗಿರಬೇಕು, ಗ್ರೇಟರ್ ದ್ಯಾನ್ 6 ಆಗಿರಬೇಕು. ಆ ಥರ ಆಪ್ಷನ್ಸ್ ಇದೆಯಾ ಅಂತ ನೋಡಿ. ಎ ಏನಿದೆ 2, 4 ಬಿಲಾಂಗ್ಸ್ ಟು ಆರ್ ಇದೆ. ಓಕೆ, ದಿಸ್ ಇಸ್ ನಾಟ್ ಗೋಯಿಂಗ್ ಟು ಹ್ಯಾಪನ್. 3, 8 ಗ್ರೇಟರ್ ದ್ಯಾನ್ 6 ಇದೆ, ಅದನ್ನು ಚೆಕ್ ಮಾಡಿ. 3, 8 ಈಕ್ವಲ್ಸ್ ಆಗತ್ತಾ? 3 ಈಕ್ವಲ್ಸ್ ಎಷ್ಟು ಬರುತ್ತೆ? ಇದು 6 ಬರುತ್ತೆ. ದಿಸ್ ಇಸ್ ನಾಟ್ ಈಕ್ವಲ್ಸ್. ಅದೇ ರೀತಿ 6, 8 ಇದೆ, ಇನ್ನೊಂದು ಪೇರ್. 6 ಈಕ್ವಲ್ಸ್ 6, ಇದು ಕರೆಕ್ಟ್ ಇದೆ. ಇನ್ನೊಂದಿದೆ, ಚೆಕ್ ಮಾಡೋಣ. 8 ಇದೆ. 8 ಈಕ್ವಲ್ಸ್ 7 ಮೈನಸ್ 2. 7 ಮೈನಸ್ 2 ಅಂತ ಹೇಳಿದ್ರೆ 5. ಇದು ಬರಲ್ಲ, ಇವೆರಡು ಕಾಂಬಿನೇಷನ್ ಬರಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ನಮಗೆ ಕರೆಕ್ಟ್ ಆಗಿದೆ. ಸೊ ಇಲ್ಲಿಗೆ ಸಕ್ಸಸ್ಫುಲಿ ಎಕ್ಸಸೈಸ್ 1.1 ಕಂಪ್ಲೀಟ್ ಆಗಿದೆ. ಸೊ ಇವತ್ತೇ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನಿಮಗೆ ಪ್ರೀವಿಯಸ್ ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋಗೆ ಬನ್ನಿ. ಯಾಕಂತ ಹೇಳಿದ್ರೆ ನಿಮಗೆ ಅರ್ಥ ಆಗದೆ ಇರುವಂಥ ಚಾನ್ಸಸ್ ಜಾಸ್ತಿ ಇದೆ, ಹಾಗಾಗಿ ಕನ್ಫ್ಯೂಷನ್ಸ್ ಆಗುತ್ತೆ. ಹಾಗಾಗಿ ಸೊ ಇಷ್ಟು ಪೇಷನ್ಸಿಂದ ನೀವು ಎಲ್ಲ ವಿಡಿಯೋನೂ ನಂದು ನೋಡಿದ್ದೀರಾ ಅಂತ ಹೇಳಿದ್ರೆ ಎಕ್ಸಸೈಸ್ 1.1 ಎಸ್ಪೆಷಲಿ. ಸೊ ಪ್ಲೀಸ್ ಕಮೆಂಟ್ ಆ್ಯಂಡ್ share your experience about the lecture. Okay, thank you for watching. ಅದೇ ರೀತಿ share with your friends.